ನಮಸ್ತೆ ವೀಕ್ಷಕರೇ, ಕ್ಲಾಸ್ 1 ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ಗಡ್ಡದ ನಾಯಕನಹಳ್ಳಿ ಗ್ರಾಮದಲ್ಲಿ ದೇವನಹಳ್ಳಿ ಮಂಡಲದ ಅಧ್ಯಕ್ಷ ಅಂಬರೀಶ್ ಗೌಡ ಅವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಹಾಗೂ ಶಕ್ತಿ ಕೇಂದ್ರ ಸಭೆ ಮತ್ತು ಆಯುಷ್ಮಾನ್ ಭಾರತ್ ನೋಂದಾವಣಿ ಹಾಗೂ ಸಸಿ ವಿತರಣೆ ಸಸಿ ನಡೆಯುವ ಕಾರ್ಯಕ್ರಮ ನಡೆಯಿತು. ಭಾರತ ದೇಶದ ಮೇಲಿನ ದಾಳಿಯನ್ನು ಅಚ್ಚುಕಟ್ಟಾಗಿ ಭೇದಿಸಿ ದೇಶವನ್ನ ರಕ್ಷಣೆ ಮಾಡುವಲ್ಲಿ ಉತ್ತಮ ನಾಯಕತ್ವದ ಆಡಳಿತ ನೀಡುತ್ತಿರುವ ಪಕ್ಷವೆಂದರೆ ಬಿಜೆಪಿ. ಹಾಗಾಗಿ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿರುವ ಪ್ರತಿಯೊಬ್ಬರೂ ದೇಶ ಪ್ರೇಮ, ರಕ್ಷಣೆ ಮತ್ತು ಗೌರವವನ್ನ ಕಾಪಾಡುವತ್ತ ನಮ್ಮ ನಡೆ ಇರಬೇಕು ಅಂತ ದೇವನಹಳ್ಳಿ ಮಂಡಲದ ಬಿಜೆಪಿ ಅಧ್ಯಕ್ಷ ಅಂಬರೀಶ್ ಗೌಡ ತಿಳಿಸಿದರು. ಬಿಜೆಪಿ ಮುಖಂಡರಾದ ಬುಳ್ಳಹಳ್ಳಿ ರಾಜಪ್ಪ ಮಾತನಾಡಿ, ಪಕ್ಷದ ಮೇಲೆ ಅಭಿಮಾನವಿಟ್ಟು ಸೇರಿರುವ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಚುನಾವಣೆಯಲ್ಲಿ ಪಕ್ಷದ ಸಂಘಟನೆ ಮಾಡುವುದರ ಮೂಲಕ ವಿಕಸಿತ ಭಾರತದ ಗುರಿಯನ್ನ ಸಾಧಿಸೋಣ. ಬಿಜೆಪಿ ನಾಯಕರ ಆಡಳಿತ ವೈಖರಿ ಮತ್ತು ಸಾಮಾಜಿಕ ಯೋಜನೆಗಳು ಸದಾ ಜನರಿಗೆ ಪೂರಕವಾಗಿರುತ್ತದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಬಿಜೆಪಿ ಪಕ್ಷದ ವಿಜಯಪುರ ಹೋಬಳಿ ಅಧ್ಯಕ್ಷ ಅನಿಲ್ ಮಾತನಾಡಿ, ಸಮಾಜಮುಖಿ ಮತ್ತು ಉತ್ತಮವಾದ ಕೆಲಸಗಳಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಅಂತಹ ಆಡಳಿತ ನೀಡುವ ಸಾಮರ್ಥ್ಯ ಹೊಂದಿರುವುದು ಏಕೈಕ ಪಕ್ಷ ಬಿಜೆಪಿ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ದೇಸು ನಾಗರಾಜ್, ಬೂದಿಗೆರೆ ಪ್ರಭು, ವಿಜಯ ರಾಘವೇಂದ್ರ, ಶ್ರೀಮತಿ ನಾಗವೇಣಿ, ಗೋಪಾಲ್ ಹಾಗೂ ಗ್ರಾಮಸ್ಥರು ಹಲವಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ವರದಿ ರಾಜುಗೌಡ. ನಾವು ಕೂಡ ದೇಶದ ಸೇವೆಗೆ ಫಸ್ಟ್ ನಿಂತಿದ್ದೀವಿ ಅಂತ ಹೇಳ್ತಾ ಇವತ್ತು ಮರ ನಡೆಯೋ ಸಸಿ ನಡೆಯುವಂತ ಕಾರ್ಯಕ್ರಮ ಕೂಡ ಇವತ್ತು ಹಮ್ಮಿಕೊಂಡಿದ್ದೀವಿ. ಹಾಗೆ ಏನು ಆಯುಷ್ಮಾನ್ ಭಾರತ್ ಇವತ್ತು 70 ವರ್ಷಗಳ ಎಲ್ಲರಿಗೂ ಕೂಡ ಇಡೀ ತಾಲೂಕಿನಾದ್ಯಂತ ಇವತ್ತು ನಾವೇನು ಆ ಒಂದು ಚೀಟಿನ ಮಾಡ್ಕೊಡ್ತಾ ಇದ್ದೀವಿ, ಅದು ಎಲ್ಲರೂ ಅನುಕೂಲ ಪಡ್ಕೋಬೇಕು. ಹಾಗೆ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯ ಸೆಂಟ್ರಲ್ ಇಂದ ಏನೇನು ಕಾರ್ಯಕ್ರಮ ಬಂಧುಗಳೇ ನಿಮ್ಗೆ ಗೊತ್ತಿರಲಿ, ಪ್ರತಿ 15 ದಿನದಿಂದ ಒಂದು ತಿಂಗಳೊಳಗಡೆ ಜನಸಾಮಾನ್ಯಕ್ಕೆ ಬೇಕಾದಂತ ಒಂದೊಂದು ಯೋಜನೆಯನ್ನ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಯಾವಾಗ್ಲೂ ಬಿಡುಗಡೆ ಮಾಡ್ತಾ ಇರ್ತಾರೆ. ಆ ಒಂದು ಬಿಡುಗಡೆ ಮಾಡಿದ್ದನ್ನ ನಾವೆಲ್ಲ ಪಡ್ಕೊಂಡ್ರೆ ಎಷ್ಟು ಅನುಕೂಲ ಇದೆ. ಹಾಗಾಗಿ ತಾವೆಲ್ಲ ನಮ್ಮ ಯಾರು ಲೀಡರ್ಗಳಿದ್ದಾರೆ ಅವರೆಲ್ಲ ಸಂಪರ್ಕ ಮಾಡ್ರಿ, ತಮಗೇನೇ ಕುಂದು ಕೊರತೆ ಇರ್ಲಿ ತಮ್ಗೆಲ್ಲ ಸಹಕಾರ ನೀಡ್ತಾರೆ, ನಾವೆಲ್ಲ ನಿಮ್ ಜೊತೆಲಿ ಇರ್ತೀವಿ ಅಂತ ಹೇಳ್ತಾ ನನ್ನೊಂದೆರಡು ಮಾತುಗಳನ್ನ ಆಡಳಿತವನ್ನ ನಮ್ಮ ಅಭಿವೃದ್ಧಿವನ್ನ ಕೊಡ್ಲಿಕ್ಕೆ ನಾವು ಭಾರತೀಯ ಜನತಾ ಪಕ್ಷದಲ್ಲಿದ್ದೀವಿ. ಕಾಂಗ್ರೆಸ್ ಪಕ್ಷದ ಅರ್ಥ ಹೇಳಿ ಯಾರಾದ್ರೂ ದಯಮಾಡಿ. 70-80 ವರ್ಷ ಆಡಳಿತ ಮಾಡಿದ ಕಾಂಗ್ರೆಸ್ ಪಕ್ಷದ ಅರ್ಥ ಹೇಳಿ ಗೊತ್ತಿಲ್ಲ. ಯಾಕಂದ್ರೆ ಕಾಂಗ್ ಅಂದ್ರೆ ಏನೇನ್ರಿ, ಕಾಂಗೋರ. ಆ ಕಾಂಗೋರ ಎಲ್ಲಿದೆ? ಅದು ಆಸ್ಟ್ರೇಲಿಯಾ ದೇಶದ ರಾಷ್ಟ್ರ ಪಕ್ಷಿ. ಅದು ಪ್ರಾಣಿ ಕಾಂಗ್ರೋ, ಅದು ಪ್ರಾಣಿ. ಬಟ್ ಇವತ್ತು ಕಾಂಗ್ರೆಸ್ ಆಳಿದಂತ ನಾಯಕರು ಯಾರಾದ್ರೂ ಒಬ್ರು ಈ ದೇಶದ ಜನ, ಈ ದೇಶದ ನಾಗರಿಕತೆ, ಈ ದೇಶದ ಪರಂಪರೆ, ಈ ದೇಶದ ಹಿಂದುತ್ವ, ಈ ದೇಶದ